ಭಾಷಣ ಮಾಡುವುದಿಲ್ಲ, ಬೇಗ ಮುಗಿಸಬೇಕಿದೆ. ಒಂದು ಮಾನ್ಯ ರಮೇಶ್ ಕುಮಾರ್ ಅವರು ಒಂದು ತರಗತಿಯನ್ನೇ ನಡೆಸಿಕೊಟ್ಟಿದ್ದಾರೆ. ಮತ್ತು ಲಾಸ್ಟು ನಾವು ನವೀನ್ ಸೂರಿಂಜಿಯವರ ಪುಸ್ತಕ ಬಿಡುಗಡೆ ಮಾಡುವಾಗ AC ಹಾಕಿಸಿರಲಿಲ್ಲ. ಅದರಿಂದಾಗಿ ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗಿತ್ತು. ಇವತ್ತು AC ಹಾಕ್ಸಿರೋದ್ರಿಂದ ಅವರ ತರಗತಿಯನ್ನು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಕೇಳಿದರು. ಅದು ಒಂದು ಅನುಕೂಲ ಆಯಿತು ಅಲ್ವಾ ಶೆಟ್ರೆ? ಎಸ್, ಅದರಿಂದಾಗಿ ತುಂಬ ಅದ್ಭುತವಾದಂಥ ಒಳನೋಟಗಳುಳ್ಳ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಫನಿ ಸರ್ ಅವರು ಕೂಡ ಒಂದು 20 ನಿಮಿಷದಲ್ಲಿ ಇಲ್ಲಿಯ ಕೋಮು ಪ್ರಯೋಗಶಾಲೆಯ ಹಿಂಸೆಯ ಕಥನಗಳನ್ನು ಬಹಳ ಚಂದವಾಗಿ ಅಥವಾ ಮನಮುಟ್ಟುವ ರೀತಿಯಲ್ಲಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಮಾತಾಡ್ಲಿಕ್ಕೆ ಹೋದರೆ ತುಂಬ ಇದೆ ನಮಗೆ. ಆದರೆ ಸದ್ಯ ಚುಟುಕುಗೊಳಿಸ್ತೀವಿ, ನಾವು ಆವಾಗವಾಗ ಮಾತಾಡ್ತಾ ಇರ್ತೀವಿ ಬೇರೆ ಸಂದರ್ಭ. ಇವತ್ತು ರಮೇಶ್ ಕುಮಾರ್ ಅವರ ಮಾತಿಗೆ ಹೆಚ್ಚು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಒಂದೇನೆಂದರೆ, ಈ ಪುಸ್ತಕ ಪ್ರಥಮ ಮುದ್ರಣ ಆಗುವಾಗ ದೊಡ್ಡ 1 ವಾರ ಚರ್ಚೆ ಆಯಿತು. ಪ್ರಿಯಾಂಕ್ ಖರ್ಗೆ ಅವರು ಆಡಿದ ಮಾತು, ಅವರು ನೇರವಾಗಿ RSS ಅನ್ನು ಹೇಳಿದರು ಈ ಪುಸ್ತಕದ ಇದನ್ನು ಇಟ್ಕೊಂಡು. ಅದು ಸತ್ಯ ಕೂಡ. ಈ ಹಿಂಸೆಯ ಲ್ಯಾಬೊರೇಟರಿಯನ್ನು ಕಟ್ಟಿದ್ದು ಕರಾವಳಿಯಲ್ಲಿ RSSನವರು. ಅದರಲ್ಲಿ 2 ಮಾತಿಲ್ಲ. ಸತ್ತಿರುವ ಕುಟುಂಬಗಳಲ್ಲಿ ಈಗ ಎಷ್ಟು ಕುಟುಂಬದ ಕಥೆ ಇದೆ? ಅದರಲ್ಲಿ 13 ಕುಟುಂಬದ್ದು ಇದೆ. ಇತ್ತೀಚಿನ 10 ವರ್ಷದ ಈಚಿನದ್ದು. ನಮ್ಮಲ್ಲಿ ಇರುವಂತಹದ್ದು 92ರ ಕೋಮುಗಲಭೆಯಿಂದ. ಆ ಕೋಮುಗಲಭೆಯಲ್ಲಿ 10 ಜನ ಸತ್ತ ಮೇಲೆ ಕೋಮುಗಲಭೆಗಳು 98ರಲ್ಲಿ ನಡೆದಿದೆ, 2007ರಲ್ಲಿ ನಡೆದಿದೆ. ಈ 3 ಕೋಮುಗಲಭೆಯಲ್ಲಿ ಸತ್ತದ್ದಕ್ಕಿಂತಲೂ ದುಪ್ಪಟ್ಟು ಜನ ಕೋಮುಗಲಭೆಗಳಲ್ಲದ ಸಂದರ್ಭದಲ್ಲಿ ಪ್ರತಿಕಾರದ ಕೊಲೆಯಲ್ಲಿ ಇದಕ್ಕೆ ಸತ್ತಿದ್ದಾರೆ. ಅದರಿಂದಾಗಿ ಬಹುಶಃ ಪಟ್ಟಿ ಮಾಡಿದರೆ 100ರಷ್ಟು ಸಾವಿನ ಮನೆಗಳು ಸಿಗ್ತವೆ. ಅದರಲ್ಲಿ ಆಯ್ದ 13 ಕಥೆಗಳಿದೆ. ಇದಕ್ಕೆಲ್ಲ ಅನುಕೂಲ ಪಡ್ಕೊಂಡವ್ರು ಯಾರು? ಈಗ ಬೇರೆಲ್ಲ ಬಿಡಿ, ನಮಗೆ ಸರಕಾರಿ ಮೆಡಿಕಲ್ ಕಾಲೇಜು, ಸರಕಾರಿ ಆಸ್ಪತ್ರೆಗಳು, ಸರಕಾರಿ ಶಾಲೆಗಳು, ಇಂಜಿನಿಯರಿಂಗ್ ಕಾಲೇಜುಗಳೆಲ್ಲ ಬಿಡಿ, ಕನಿಷ್ಠ ತೋಡು, ರೋಡು, ಚರಂಡಿ ಕೂಡ ಮಾಡಿಕೊಡದೆ MLA ಆಗಿ ಗೆಲ್ತಾ ಇರುವವರೆಲ್ಲರೂ ಕೂಡ ಈ ಸಾವಿನ ಫಲಾನುಭವಿಗಳು. ಅವರೆಲ್ಲರೂ ಕೂಡ RSSನ ಪ್ರಾಡಕ್ಟ್ಗಳು. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಾವೇನು ಮುಚ್ಚುಮರೆ ಮಾಡಬೇಕಾಗಿಲ್ಲ. ನಾವು ಬೀದಿಯಲ್ಲಿ ನಿಂತ್ಕೊಂಡಿದ್ದರ ವಿರುದ್ಧ ಫೈಟ್ ಮಾಡ್ತಾ ಇದ್ವಿ. ನಮಗೆ ಇರುವಂಥದ್ದೇನು, ಈಗ 2 ಜನ ಕಟ್ಟುನಿಟ್ಟಿನ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಈ ಸರ್ಕಾರ ಬಂದ ಮೇಲೆ 2 ವರ್ಷಗಳ ಕಾಲ ಮಂಗಳೂರಿನ ಬೀದಿಗಳಲ್ಲಿ ಸಿಕ್ಕಾಪಟ್ಟೆ ನೆತ್ತರು ಹರಿಯಿತು. ಕೋಮುಗಲಭೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ದ್ವೇಷ ಭಾಷಣಗಳಂತೂ ನಮಗೆ ಸುಪ್ರಭಾತದ ರೀತಿಯಲ್ಲಿ ಅಲ್ಲೊಂದು ದಿನ ಇಲ್ಲೊಂದು ದಿನ ಕೇಳಿಸ್ತಾನೆ ಇತ್ತು, ತಡಿಲಿಕ್ಕೆ ಆಗಲಿಲ್ಲ. ಅಂತಿಮವಾಗಿ 3 ಜನ ಸತ್ತ ಮೇಲೆ ಕೊನೆಗೆ 2 ಅಧಿಕಾರಿಗಳು ಬಂದರು. ಈಗ ಕೋಮು ಘರ್ಷಣೆಗಳಿಗೆ ಕಡಿವಾಣ ಬಿದ್ದಿದೆ. ಕೋಮು ಹಿಂಸೆಗಳು ಇವತ್ತು ಪ್ರತಿನಿತ್ಯ ಸಂಭವಿಸ್ತಾ ಇಲ್ಲ 1 ವರ್ಷದಿಂದ. ಕೋಮುವಾದ ಸೋತಿದೆಯಾ? ಕೋಮುವಾದ ಸೋತಿಲ್ಲ. ಅವರು ಆರಾಮಾಗಿದ್ದಾರೆ. ನೀವು ನಾಳೆ ಇಲೆಕ್ಷನ್ ಮಾಡಿ, ನಾವೆಲ್ಲ ಗೆಲ್ತೀವಿ ಅಂತ. ಕಾರ್ಪೊರೇಷನ್ ಇಲೆಕ್ಷನ್ ಇವತ್ತು ಏನಾದರೂ ಮಂಗಳೂರಿನಲ್ಲಿ ನಡೆದ್ರೆ ಈಗ ಇದ್ದದಕ್ಕಿಂತ ಜಾಸ್ತಿ ಸೀಟ್ ಅವ್ರು ಗೆಲ್ತಾರೆ. ಅನುಮಾನ ಬೇಡ. ಪ್ರಾಣಗಳು ಹೋಗದಿದ್ರು, ಹಿಂಸೆಗಳು ನಡೀದೇ ಇದ್ರು, ಅವರ ಕೋಮುವಾದದ ಲ್ಯಾಬೊರೇಟರಿ ಕೆಲಸ ನಡೀತಾನೆ ಇದೆ. ಅದನ್ನು ತಡೆಯುವವರು ಯಾರು? ಈಗ ಈ ಪ್ರಶ್ನೆ, ಈ ಪುಸ್ತಕ ಮಾಡಿರುವಂತಹದ್ದು ಓದಿದರೆ ಒಂದಿಷ್ಟು ಕಾಲ ನಮ್ಮ ಮನಸ್ಸು ಒಂದಿಷ್ಟು ವಿಷಣ್ಣ ಆಗ್ತದೆ, ದುಃಖಗಳು ಬರ್ತದೆ. ಯಾರಿಗಾದರೂ, ಮನುಷ್ಯರಾದವರಿಗೆ ಬರ್ತದೆ. ಮನುಷ್ಯರಲ್ಲದಿದ್ರೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಫನಿ ಸರ್ ಅವರು ಹೇಳಿದರು, ಅವರು ಬಿಸ್ನೆಸ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ದ್ವೇಷದ್ದು ಅಂತ. ಅವರ ಬಿಸ್ನೆಸ್ ಫ್ಯಾಕ್ಟ್ರಿದು ಮಾತ್ರ ಅಲ್ಲ, ಟೋಲ್ ಗೇಟ್ಗಳು ಕೂಡ ಅವರದ್ದೇ, ಕಾಂಟ್ರಾಕ್ಟ್ರು ಅವರೇ. ಬೇಕಿದ್ರೆ ಈಗಿರುವಂಥ ಟೋಲ್ ಗೇಟ್ ಒಂದು ಅವ್ರದ್ದೇ ಇದೆ. ಮುಂದಕ್ಕೂ ಬರುವಂಥದ್ದು ಅವ್ರು ತಗೊಳ್ಬೋದು. ಈ ಬಿಸ್ನೆಸ್ಸು ಇದೆ, ಆ ಬಿಸ್ನೆಸ್ಸು ಇದೆ, ಇರಲಿ. ಅವರ ಬಿಸ್ನೆಸ್ಸು ಅವ್ರು ಚೆನ್ನಾಗಿರಲಿ, ಅದು ಬೇರೆ ಪ್ರಶ್ನೆ. ಈಗ ಕೋಮುವಾದವನ್ನು ಮಣಿಸದೆ ಈ ಹಿಂಸೆಯಿಂದ ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಂಥವ್ರು ಏನೋ ಪ್ರಯತ್ನಗಳನ್ನ ಮಾಡ್ತೀವಿ, ಸೆಮಿನಾರ್ಗಳನ್ನ ಮಾಡ್ತೀವಿ. ಇರ್ಷಾದು ಬಹುಶಃ ಪುಸ್ತಕ ಎಲ್ಲ ಬರೆಯೋದು, ಅಕಾಡೆಮಿಕ್ ವಲಯದಲ್ಲಿ ಪುಸ್ತಕ ಬರೆಯೋದು ಅವರ ವಿದ್ವತ್ತಿನ ಒಂದು ಪ್ರದರ್ಶನ ಅಥವಾ ವಿದ್ವತ್ತಿನ ಭಾಗವಾಗಿ ಬರೆಯೋದ್ರ ಜೊತೆಯಲ್ಲಿ ಅಲ್ಲಿ ಪುಸ್ತಕ ಬರೆದ್ರೆ ಲಾಭ ಇದೆ. ಅವರ ಪುಸ್ತಕಕ್ಕೆ ಅತ್ಯುತ್ತಮ ಬೆಲೆ ಇರ್ತದೆ, ಅದು ಮಾರಾಟ ಆಗ್ತದೆ, ಪ್ರಕಾಶಕರವ್ರಿಗೆ ದುಡ್ಡು ಕೊಡ್ತಾರೆ, ದುಡ್ಡು ಬರ್ತದೆ, ಎಲ್ಲವೂ ಕೂಡ. ಬಹುಶಃ ಇರ್ಷಾದ್ ಈ ಕರಾವಳಿಯ ರಕ್ತ ಕಣ್ಣೀರು, ನವೀನ್ ಸೂರಿಂಜ ಬರೆದ ಟಿಪ್ಪು ಸುಲ್ತಾನ್ ಹೈದರಾಲಿಯ ಕರಾವಳಿಯ ಇದರಲ್ಲಿ ಅವರು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ ಪುಸ್ತಕ ಬರೆದು ಕೂಡ. ಪುಸ್ತಕ ಬಿಸಿ ದೋಸೆ ರೀತಿಯಲ್ಲಿ ಖರ್ಚು ಮಾಡಿದ್ರು ಕೂಡ ಕೀಸೆಯಿಂದ ದುಡ್ಡು ಕೂಡ ಬಿಸಿ ಬಿಸಿಯಾಗಿ ಖರ್ಚಾಗಿದೆ. ಯಾಕೆಂದರೆ ನನಗೆ ಗೊತ್ತು, ಇರ್ಷಾದ್ ಉಪ್ಪಿನಂಗಡಿ ಬೆಂಗಳೂರಿಂದ 10 ಬಾರಿ ಮಂಗಳೂರಿಗೆ ಬಂದಿದ್ದಾರೆ ಈ ಸಂತ್ರಸ್ತ ಕುಟುಂಬಗಳನ್ನ ಮಾತಾಡಿಸ್ಲಿಕ್ಕೆ. ಅವರಿಗೆ ಯಾವ ಲಾಭವೂ ಇಲ್ಲಲ್ಲ, ಅವರ ದುಡಿಮೆಯ ಸಂಪಾದನೆಯಿಂದಲೇ ಖರ್ಚು ಮಾಡಿದ್ದಾರೆ.
ಪುಸ್ತಕ ಬಿಡುಗಡೆಗೂ ಕೂಡ ಯಾಕೆ ಪುಸ್ತಕ ಬಿಡುಗಡೆ ಮಾಡಿ ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಲ್ಲ. ಪುಸ್ತಕ ಬಿಡುಗಡೆಯ ಈ ಕಾರ್ಯಕ್ರಮಗಳ ಚರ್ಚೆ ಮೂಲಕ ಪುಸ್ತಕ ಹೆಚ್ಚು ಜನರ ರೀಚ್ ಆಗಲಿ, ಸಮಾಜದಲ್ಲಿ ಇರುವಂಥ ಹಿಂಸೆ ದ್ವೇಷ ಒಂದಿಷ್ಟು ಕಡಿಮೆ ಆಗಲಿ ಅಂತ. ಈ ರೀತಿ ಕೆಲವು ವ್ಯಕ್ತಿಗಳಲ್ಲಿರುವಂಥ ಕಾಳಜಿ ರಾಜಕಾರಣದಲ್ಲಿ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ನಮ್ಮದು. ಕೋಮುವಾದವನ್ನು ಸೋಲಿಸಬೇಕು ಅಂದರೆ ಕೋಮು ಗಲಭೆಗಳನ್ನು ನಿಲ್ಲಿಸಿದ್ರೆ ಸಾಲದು. ಈ ಅಧಿಕಾರಿಗಳು ನಾಳೆ ಹೋಗ್ಬೋದು, ಏನು ಮಧ್ಯಪ್ರವೇಶ ಇಲ್ದಿದ್ರು ಹೆಚ್ಚಂದ್ರೆ 2.5 ವರ್ಷ ಇರ್ಬೋದು ಅವ್ರ ಅವಧಿ, ಆಮೇಲೆ ಅವ್ರು ಹೋಗಲೇಬೇಕಲ್ವ. ಈಗ ಅಗತ್ಯ ಬಿದ್ದರೆ ಈ ಅಧಿಕಾರಿಗಳು ಇದ್ದಾಗಲೂ ಗಲಭೆ ಮಾಡುವಷ್ಟು ಸಮರ್ಥರಿದ್ದಾರೆ. ಅವ್ರಿಗೆ ಶಕ್ತಿ ಇಲ್ವಾ ಸರ್? ಫರ್ನಿಚರ್ ಅವ್ರಿಗೆ ನಮಗಿಂತ ಹೆಚ್ಚು ಗೊತ್ತು. ಅವರಿಗೆ ಆ ಶಕ್ತಿ ಇದೆ. ನಾನೆಲ್ಲ ಫೇಸ್ಬುಕ್ಕಲ್ಲಿ ಬರೆದೆ, ಹೊಸ ಸರ್ಕಾರ ಎಚ್ಚರದಿಂದ ಇರಬೇಕು ಅಂತ. ಇಲ್ಲಿ ಅಧಿಕಾರವನ್ನು ಕೊಡುವಾಗ ಹೊಸದಾಗಿ ಈಗ ಇಲ್ಲಿಗೆ ಉಸ್ತುವಾರಿ ಇನ್ನೊಂದು ಅಧಿಕಾರ ಕೊಡುವಾಗ ಎಚ್ಚರದಿಂದ ಇರಬೇಕು. ಕರಾವಳಿಯಲ್ಲಿ ನಡೆಯುವಂಥ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಹಿಂಸೆಗಳು, ಮತೀಯ ಹಿಂಸೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರವನ್ನು ತುದಿಗಾಲಲ್ಲಿ ನಿಲ್ಲಿಸ್ತದೆ. ಚುನಾವಣೆಯ ವರ್ಷಗಳಲ್ಲಿ ನೀವು ಈ ದುಬಾರಿ ಇವುಗಳ ಬಗ್ಗೆ ಎಚ್ಚರದಿಂದಿರಿ ಅಂತ ನಮ್ಮ ಮಾತನ್ನು ನಾವು ಹೇಳಿಬಿಟ್ಟಿದ್ದೀವಿ. ನಮ್ಮ ಮಾತು ಕೇಳ್ತಾರೋ ಗೊತ್ತಿಲ್ಲ, ಕೇಳುವವರಿಲ್ಲ. ಯಾಕಂದರೆ ನಾವು ದಿನ ಮಾರ್ಗದಲ್ಲಿರುವವರು, ನಮ್ಮ ಮಾತಿಗೆ ಎಷ್ಟು ಬೆಲೆ ಇಲ್ಲ. ದೊಡ್ಡ ದೊಡ್ಡ ಕಾರಲ್ಲಿ ಏನು ಲುಂಬರ್ಗಿಣಿ ಅದು ಇದು ಕಾರಲ್ಲಿ ಬರುವವರ ಮಾತುಗಳಿಗೆ ಹೆಚ್ಚು ಬೆಲೆ, ಅದು ಬೇರೆ ಪ್ರಶ್ನೆ. ಲುಂಬರ್ಗಿಣಿ ಇದೆ, ಡಿಫೆಂಡರ್ ಇದೆ, ಇನ್ನು ಬೇರೆ ಬೇರೆ ಕಾರ್ಗಳಲ್ಲಿ ಬರುವವರ ಮಾತಿಗೆ ಬೆಲೆ ಇರ್ತದೆ. ನಮ್ಮ ರೀತಿಯಲ್ಲಿ ಬೀದಿಯಲ್ಲಿ ಬಾವುಟ ಹಿಡ್ಕೊಂಡು ಹೋಗುವವರು, ಬೊಬ್ಬೆ ಹಾಕುವವರನ್ನು ಮಾತು ಯಾಕೆ ಹಿಂಗೆ ಕೂರ್ತೀರಿ ಅಂತ ಕೇಳ್ತಾರೆ ನಮ್ಮನ್ನು, ಇರಲಿ, ಅದು ಬೇರೆ ಪ್ರಶ್ನೆ. ಇಲ್ಲಿ ಇರುವಂಥದ್ದು ಏನಂದರೆ ಕೋಮುವಾದವನ್ನು ಸೋಲಿಸುವಂಥದ್ದು ಅದು ಅಧಿಕಾರಿಗಳ ಜವಾಬ್ದಾರಿ ಅಲ್ಲ. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ. ಆವಾಗ ರಮೇಶ್ ಅವರ ಹತ್ರ ಮಾತಾಡ್ತಾ ಇದ್ದು ಮಧ್ಯಾಹ್ನ, ಅವರು ಕೂಡ ಹೇಳಿದರು, ಹೌದು ಅಧಿಕಾರಿಗಳು ಕೋಮು ಘರ್ಷಣೆಗಳನ್ನು ಕಂಟ್ರೋಲ್ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್ ಅವರ ಕರ್ತವ್ಯ, ಅದು ಮಾಡಬೇಕು. ಕೋಮುವಾದವನ್ನು ಎದುರಿಸೋದು ಸೋಲಿಸೋದು ರಾಜಕೀಯ ಕೆಲಸ. ಆ ರಾಜಕೀಯ ಕೆಲಸವನ್ನು ಯಾರು ಮಾಡಬೇಕು? ರಾಜಕಾರಣಿಗಳು ಮಾಡಬೇಕು, ರಾಜಕೀಯ ಪಕ್ಷಗಳು ಮಾಡಬೇಕು. ನೀವ್ಯಾಕೆ ಸೂಲಿಬೆಲೆಯ ಭಾಷಣಗಳಿಗೆ ಪ್ರತಿಕ್ರಿಯೆ ಕೊಡ್ತೀರಿ ಅಂತ ನಮ್ಮನ್ನೇ ಕೇಳಿದರೆ, ಸೂಲಿಬೆಲೆ ದ್ವೇಷ ಭಾಷಣ ಮಾಡ್ತಾನೆ, ಇನ್ನೊಬ್ಬ ಬಂದು ಬಾಯಿಗೆ ಬಂದಾಗೆ ಭಾಷಣ ಮಾಡ್ತಾನೆ, ಜನ ಹುಚ್ಚೆದ್ದು ಕುಣಿತಾರೆ. ಅವರ ಭಾಷಣವನ್ನು ನಾವು ಖಂಡಿಸಿದರೆ ನೀವ್ಯಾಕೆ ಅವರಿಗೆ ಖಂಡಿಸಿ ಪ್ರಚಾರ ಕೊಡ್ತೀನಿ ಅಂತ ಕೇಳಿದರೆ, ಕಾನೂನು ಸುವ್ಯವಸ್ಥೆ ಇದನ್ನು ಲಾ ಆ್ಯಂಡ್ ಆರ್ಡರನ್ನು ಜಾರಿ ಮಾಡಬೇಕಾದಂಥ ರಾಜಕಾರಣಿಗಳು ಅಧಿಕಾರಸ್ಥರು ನಮ್ಮನ್ನೇ ಕೇಳಿದರೆ, ನಮ್ಮ ಕಿವಿಯನ್ನು ಹಿಂಡ್ಲಿಕ್ಕೆ ನೋಡಿದರೆ ಹೆಂಗಾಗತ್ತೆ? ಸಾಲು ಸಾಲು ಸ್ಟೇಗಳು ಹೈಕೋರ್ಟಲ್ಲಿ ಅವರಿಗೆ ನಮ್ಮೇಲೂ ಇದೆ ಸರ್ ಕೇಸ್ಗಳು. ನಮ್ಗೆ ಈ ಕೋರ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ, ದಿನೇಶ್ ಡೊಲೆಪಾಡಿ ಇದ್ದದ್ರಿಂದ ಇವತ್ತು ಜಾಮೀನಲ್ಲಿ ಹೊರಗಡೆ ಇದ್ವಿ, ಇಲ್ಲಾಂದ್ರೆ ಜೈಲಲ್ಲೇ ಇರಬೇಕು ನಾವು. ಅಷ್ಟು ಕೇಸ್ಗಳಿಗೆ ಅವ್ರು ಫ್ರೀ ನಡೆಸಿರೋದ್ರೆ ಬಚಾವ್. ಅವರಿಗೆ ಎಲ್ಲರೂ ಇದ್ದಾರೆ ಹೈಕೋರ್ಟಿಂದ, ಅಲ್ಲಿಂದ ಇಲ್ಲಿಗೆ ಏನು ಕೇಸ್ ಆಗಿದ್ರು ಸ್ಟೇ. ಆ ಸ್ಟೇಗಳನ್ನು ವೆಕೆಟ್ ಮಾಡುವಂಥ ಪ್ರಯತ್ನ, ಇಚ್ಛಾಶಕ್ತಿ ಯಾರಿಗಿದೆ? ಇಂಥ ಒಂದು ಸವಾಲುಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಕರಾವಳಿ ಸರಿಯಾಗದೆ ರಾಜ್ಯ ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹಿಜಾಬ್ ಇರ್ಬೋದು, ಈ ಆಹಾರದ ರಾಜಕಾರಣ ಇರ್ಬೋದು, ಗೋವಿನ ರಾಜಕಾರಣ ಇರ್ಬೋದು, ಇದೆಲ್ಲವೂ ಕೂಡ ಕರಾವಳಿಯ ಲ್ಯಾಬೊರೇಟರಿಯಲ್ಲಿ ರೆಡಿಯಾಗಿ ಇಡೀ ರಾಜ್ಯಕ್ಕೆ ಹಂಚಿಕೆ ಆಗಿರುವಂಥದ್ದು. ಆದ್ದರಿಂದ ನೀವು ಕೋಮುವಾದದ ರಾಜಕಾರಣವನ್ನು ಸೋಲಿಸಬೇಕು ಅಂತಾದರೆ ನೀವು ಅದನ್ನು ಕರಾವಳಿಯಲ್ಲೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸೋಲಿಸಬೇಕು, ಅಲ್ಲೇ ಪ್ರಯತ್ನ ಮಾಡಬೇಕು. ಇಲ್ಲಿ ಸೋಲಿಸದೆ ಎಲ್ಲೂ ಕೂಡ ನೀವು ಅದನ್ನು ಇನ್ನೂ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಸವಾಲು ನಮ್ಮ ಮುಂದೆ ಇದೆ. ಈ ಪುಸ್ತಕ ಅದಕ್ಕೊಂದು ಸಹಾಯವನ್ನು ಮಾಡ್ತದೆ. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಯಾಕಂದರೆ ನಾಳೆ ಬಲಿಪಶು ನಮ್ಮ ಕುಟುಂಬದಲ್ಲೂ ಇರ್ಬೋದು. ಯಾರು ನಮಗೆಲ್ಲ ಆವಾಗ ರಾತ್ರಿ 8 ಗಂಟೆ ಆಗುವಾಗ ಇಡೀ ಮಂಗಳೂರು ಬಂದಾಗುತ್ತೆ. ಯಾಕೆಂದರೆ ಎಲ್ಲರೂ ಗಾಬರಿಯಿಂದ ಮನೆಗೆ ಹೊಡ್ತಾರೆ, ಯಾರು ಸಾಯ್ತಾರೆ ಅಂತ ಗೊತ್ತಿಲ್ವಲ್ಲ. ಅದರಿಂದ ಬಲಿಪಶು ಯಾರು ಕೂಡ ಆಗ್ಬೋದು. ಅದರಿಂದ ಕೋಮುವಾದದ ವಿರುದ್ಧದ ಹೋರಾಟ ನಮ್ಮೆಲ್ಲರದ್ದು ಕೂಡ. ಆ ಸವಾಲು ನಮ್ಮದೆಲ್ಲರೂ ವ್ಯವಸ್ಥೆ ನಮ್ಮ ಜೊತೆ ನಿಂತ್ಕೊಳ್ಬೇಕು. ಸೆಕ್ಯುಲರ್ ಸರ್ಕಾರಗಳು ಬಂದಾಗ ಕೋಮುವಾದವನ್ನು ಹತ್ತಿಕ್ಲಿಕ್ಕೆ ಕೆಲಸ ಮಾಡಬೇಕು. ಯೂನಿವರ್ಸಿಟಿಗಳಲ್ಲಿ ಯಾರು ಬೇಕು? ಕಲ್ಚರಲ್ ಪೊಲಿಟಿಕ್ಸ್ ಅಂದರೆ ಏನು? ಕಂಬಳ ನಡೆಸೋದಾ? ಕಲ್ಚರಲ್ ಪೊಲಿಟಿಕ್ಸ್ ಅಂದ್ರೆ ಏನು? ಕೋಳಿ ಅಂಕಗಳಿಗೆ ಅನುಮತಿ ತೆಗೆದುಕೊಡೋದಾ? ಕಲ್ಚರಲ್ ಪೊಲಿಟಿಕ್ಸನ್ನು ಮಾಡಿಯೇ ಕೋಮುವಾದ ಈ ಮಟ್ಟಕ್ಕೆ ಬೆಳೆದಿದೆ. ಕಲ್ಚರಲ್ ಪೊಲಿಟಿಕ್ಸ್ ಏನಂತ ಇವತ್ತಿನ ರಾಜಕಾರಣಕ್ಕೆ ಗೊತ್ತಿಲ್ಲ, ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಕೋಮುವಾದದ ಬಗ್ಗೆ ಭಾಷಣ ಮಾಡಲಿಕ್ಕೆ, ಒಂದು ಅರ್ಧ ಗಂಟೆ ಭಾಷಣ ಮಾಡಲಿಕ್ಕೆ ಗೊತ್ತಿದ್ದವರು ಕರಾವಳಿ ಜಿಲ್ಲೆಯಿಂದ ಸೆಕ್ಯುಲರ್ ಪಾರ್ಟಿಗಳಿಂದ ಗೆದ್ದು ಹೋಗೋದೇ ಇಲ್ಲ. ಗೆದ್ದು ಹೋದವರಿಗೂ ಕೂಡ ಇವುಗಳ ವಿಚಾರಗಳು ಗೊತ್ತಿಲ್ಲ. ಅವರು ಹೇಳಿದ ರೀತಿಯಲ್ಲಿ ಟೊಪ್ಪಿ ಹಾಕ್ಕೊಂಡು ಇಫ್ತಾರಿಗೆ ಬರೋದು, ಅಥವಾ ದೈವಸ್ಥಾನಗಳಿಗೆ ಹೋಗಿ ನಾವು ಕೂಡ ಎಲ್ಲ ಧರ್ಮವನ್ನು ಗೌರವಿಸ್ತೀವಿ ಅಂತ ನಿಲ್ಲುವಂಥದ್ದು ಮಾತ್ರ ಸೆಕ್ಯುಲರಿಸಮ್ ಇಲ್ಲ. ಅದೊಂದು ಸಿಂಬೋಲಿಕ್. ಅದರ ಆಚೆಗೆ ವೈಚಾರಿಕವಾದಂಥ ಫೈಟಿಂಗಿಗೆ, ಸೈದ್ಧಾಂತಿಕವಾದಂಥ ಸಂಘರ್ಷಕ್ಕೆ ಬದ್ಧತೆ ಇದ್ದಂಥ ನಾಯಕತ್ವ ನಮಗೆ ಇವತ್ತು ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಆಲೋಚನೆಗಳನ್ನು ಮಾಡಬೇಕಾಗಿದೆ. ನನಗೆ ಬಹಳ ಆತಂಕ ಕಾಡ್ತದೆ. ನಾನು ಮೊನ್ನೆ ಸೋಮವಾರದವರೆಗೆ MRPL ಒಂದು ಪೊಲಿಷನ್ನ ವಿರುದ್ಧದ ಒಂದು ಅನಿರ್ದಿಷ್ಟ ಹಗಲು ರಾತ್ರಿ ಧರಣಿಯಲ್ಲಿ ಕೂತಿದ್ದೆ. ನಮ್ಮ ಭಾಗದಲ್ಲಿ 8 ದಿವಸ ಡೇ ಆ್ಯಂಡ್ ನೈಟಲ್ಲಿ ಇದ್ವಿ. 2 ಸಮುದಾಯದ ಬಡವರು ಇದ್ದರು.
ಇದೇ ನಿಮ್ಮ ಬಿಲ್ಲವ ಸಮುದಾಯದವರು, ಕುಲಾಯ ಸಮುದಾಯದವರು, ಬ್ಯಾರಿ ಸಮುದಾಯದವರೆಲ್ಲ ಇದ್ದರು. ಎಲ್ಲರೂ ಬಡವರು, 5 ಸೆನ್ಸು 3 ಸೆನ್ಸ್ ಮನೆಯಲ್ಲಿರುವವರು. ಅಲ್ಲೇ ಗಂಜಿ ಬೇಯಿಸಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಸಂತ್ರಸ್ತರಲ್ಲ, ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ಒಟ್ಟಿಗೆ ಇದ್ವಿ. ಆದರೆ ನನಗೆ ಅನಿಸುವಂಥದ್ದು, ಅವರಲ್ಲಿ ಯಾರಲ್ಲಿ ಕೂಡ ಹೋರಾಟ, ಒಟ್ಟಿಗೆ ಊಟ ಮಾಡಿದ್ದು ಅದು ಇದೆಲ್ಲ ಚೆನ್ನಾಗೇ ಇದ್ದರು. ಒಳಗಡೆ ಇರುವಂಥ ಒಂದೇ ಏರಿಯಾದವರು, ನೆರೆಕರೆಯವರು, ಒಳಗಡೆ ಇರುವಂಥ ಧ್ರುವೀಕರಣ ಇದೆಯಲ್ಲ, ಅಪನಂಬಿಕೆಗಳು, ಅದು ಮೊದಲು ಕಡಿಮೆ ಆಗಿರಲಿಲ್ಲ. 8 ದಿವಸ ಒಟ್ಟಿಗೆ ಇದ್ಮೇಲೂ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತಿಲ್ಲ. ಅದು ನಮ್ಮ ವೈಫಲ್ಯನೇ ಇರ್ಬೋದು. ಇಷ್ಟು ಹೋರಾಟ ಮಾಡಿ ಅವರಿಗೆ ಆ ರಾಜಕೀಯ ತಿಳುವಳಿಕೆಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಕೋಮುವಾದದ ವಿರುದ್ಧ ತಿಳುವಳಿಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ವೈಫಲ್ಯ ಇರುವಾಗಲೇ ಕೋಮುವಾದ ಅನ್ನುವಂಥದ್ದು ಎಷ್ಟು ಆಳಕ್ಕೆ ಇಳಿದಿದೆ, ಅದರಲ್ಲೂ ಮುಸ್ಲಿಮರ ಬಗ್ಗಿನ ದ್ವೇಷದ ಭಾವನೆ ಎಷ್ಟು ಆಳಕ್ಕೆ ಇಳಿದಿದೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಏನಾದರೂ ಕೆಟ್ಟ ಕ್ರೈಮ್ ನಡೆದಾಗ ಅವನು ಮುಸಲ್ಮಾನ ಆಗದಿರಲಿ ಅಂತ ನಾವು ಮುಸ್ಲಿಂ ಸಮುದಾಯದವರೆಲ್ಲರೂ ಪ್ರಾರ್ಥನೆ ಮಾಡುವಂಥ ಸ್ಥಿತಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಯಾವುದೋ ಒಂದು ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಹೆಣ್ಮಗಳ ಇದು ಪೋಸ್ಟ್ ಮಾರ್ಟಮ್ಗೆ ಇಟ್ಟ ದೇಹದ ಫೋಟೋವನ್ನು ಒಬ್ಬ ಸಿಬ್ಬಂದಿ ಹೊಡ್ಕೊಂಡಿದ್ದಾನೆ ಅಂತ ನೋಡಿದರೆ ದುರದೃಷ್ಟವಾದ ಆತ ಮುಸಲ್ಮಾನ್. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ರು, ನೋಡಿ ಸಾಬ್ರು ಹಿಂಗೆ ಅಂತ. ಒಬ್ಬ ಹೀನ ಕ್ರೈಮ್ ಮಾಡಿದವನು ಮುಸಲ್ಮಾನ ಆದರೆ ಇಡೀ ಮುಸ್ಲಿಂ ಸಮುದಾಯ ಉತ್ತರ ಕೊಡಬೇಕಾದಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಸೂಟ್ ಕ್ಯಾಸಲ್ಲಿ ಯಾರೋ ಒಬ್ಬ ಪ್ರೇಮಿಯನ್ನು ಕಟ್ ಮಾಡಿ ಇಟ್ಟ ಅಂತ, ಫ್ರಿಜ್ಜಲ್ಲೋ ಸೂಟ್ ಕ್ಯಾಸಲ್ಲೋ ಅಂಥದ್ದು. ಆಮೇಲೆ 10 ಆಯಿತು ಬೇರೆ ಸಮುದಾಯದವ್ರದ್ದು, ಅದು ವಿಚಾರ ಅಲ್ಲ. ಮುಸ್ಲಿಮರಾಗಿದ್ದಕ್ಕೆ ಒಂದಾದದಕ್ಕೆ ಇವತ್ತು ಕೂಡ ಇಡೀ ಮುಸ್ಲಿಂ ಸಮುದಾಯ ಉತ್ತರ ಕೊಡಬೇಕಾದಂಥ ಸ್ಥಿತಿಯಲ್ಲಿ ನಮ್ಮ ಸಮಾಜ ಇರುವಾಗ ಇದು ಈಗ ತಾತ್ಕಾಲಿಕ ಬ್ರೇಕ್ ಅಷ್ಟೇ. ಈಗಿನ ಒಂದು ವರ್ಷದಲ್ಲಿ ಯಾವುದು ನಡೆದಿಲ್ಲ ಅನ್ನುವಂಥದ್ದು ಮುಂದೆ ನಡೆಯೋದಿಲ್ಲ ಅನ್ನೋದಕ್ಕೇನಿದಲ್ಲ. ಅದರಿಂದಾಗಿ ರಾಜಕೀಯ ಇಚ್ಛಾಶಕ್ತಿ ಬೇಕು, ಜನರಿಗೆ ತಿಳುವಳಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಈ ನಿಟ್ಟಿನಲ್ಲಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ. ಒಂದು ಭಾಳ ಪ್ರಧಾನವಾಗಿ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡೋದೇನೆಂದರೆ, ನೀವು ಮನೆಗೆ ಬರುವಂಥ ಅತಿಥಿಗಳಿಗೆ ಈ ಪುಸ್ತಕವನ್ನೊಂದು 10 ಪುಸ್ತಕ ಖರೀದಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೆಗೆ ಬರುವಂಥ ಅತಿಥಿಗಳಿಗೆ, ಸಂಬಂಧಿಕರಿಗೆ ಈ ಪುಸ್ತಕವನ್ನು ಕೊಡಿ, ಓದಿ ಅಂತ. ಅದು ಕೂಡ ಒಂದು ಪೊಲಿಟಿಕ್ಸ್. ಅದು ನಾವು ಆ ರಾಜಕಾರಣವನ್ನು ಮಾಡಬೇಕು. ಚುನಾವಣಾ ರಾಜಕಾರಣ ಅಂದರೆ ಚುನಾವಣೆಗೆ ಸ್ಪರ್ಧಿಸೋದು, ಅಧಿಕಾರಕ್ಕೆ ಬರೋದು, ಗೆದ್ದರೆ ಮಾತ್ರ ಒಂದು ಪೊಲಿಟಿಕಲಿ ಸಕ್ಸಸ್ ಅಂತಲ್ಲ. ಸಮಾಜವನ್ನು ಸಹ್ಯಗೊಳಿಸುವಂಥದ್ದೇ ರಾಜಕಾರಣ. ಅದು ಕೂಡ ಅದರ ಪ್ರಧಾನ ಕರ್ತವ್ಯ. ಆ ಕೆಲಸವನ್ನು ರಾಜಕೀಯ ಪಕ್ಷಗಳ ಸದಸ್ಯರು, ನಾಯಕರು ಮಾತ್ರ ಮಾಡೋದಲ್ಲ, ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಅದರಿಂದ ಕೋಮುವಾದದ ವಿರುದ್ಧದ ಕೆಲಸ ನಮ್ಮದು ಸಾಮೂಹಿಕ ನೆಲೆಯಲ್ಲಿ ನಡೀಬೇಕು. ಈ ಪುಸ್ತಕವನ್ನು ಕೂಡ ನೀವು ನಿಮ್ಮ ಗೆಳೆಯರು, ನಿಮ್ಮ ಸಂಬಂಧಿಕರ ಮಧ್ಯೆ ಹಂಚಲಿಕ್ಕೆ ಸಾಧ್ಯ ಆಗಬೇಕು. ಅವರಿಗೂ ಕೂಡ ಈ ಕಷ್ಟ, ನೋವುಗಳು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಆಗಬೇಕು. ಈಗ ಈ ಪುಸ್ತಕದಲ್ಲಿ ಯಾವ ಕುಟುಂಬಗಳು ಕೂಡ ತಮ್ಮ ಸಮುದಾಯ, ತಮ್ಮ ಮನೆಯ ಮಗನನ್ನು ಕೊಂದವರನ್ನು ದ್ವೇಷಿಸುವಂಥ ಮಾತನ್ನು ಎಲ್ಲೂ ಆಗಲಿಲ್ಲ. ಆದರೆ ದೇಶ ಅನ್ನುವಂಥದ್ದು ಸಾಮೂಹಿಕ ನೆಲೆಯಲ್ಲಿದೆ, ಅಪನಂಬಿಕೆ ಅನ್ನುವಂಥದ್ದು ಸಾಮೂಹಿಕ ನೆಲೆಯಲ್ಲಿದೆ, ಧ್ರುವೀಕರಣ ಅನ್ನುವಂಥದ್ದು ಭಾಳಷ್ಟು ಆಳಕ್ಕಿಳಿದಿರುವಂಥ ಸಂದರ್ಭದಲ್ಲಿ ನಾವು ಇವತ್ತು ಇದ್ದೀವಿ. ಇವುಗಳನ್ನು ಮೀರಲಿಕ್ಕೆ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ನಮ್ಮ ನೆರೆಕರೆಯ ಮುಸಲ್ಮಾನರು ಒಳ್ಳೆಯವರು, ಎಲ್ರಿಗೂ ಕೂಡ ನಾನು ತುಂಬ ನೋಡಿದ್ದೀನಿ. ಎಲ್ರಿಗೂ ಕೂಡ ಮುಸಲ್ಮಾನರು ನೆರೆಕರೆ ಅಕುಲ್ ಬಾರಿ ಎಡ್ಡೆ ಅಂತೀನಿ ಅಕುಲ್ ಅಂತ, ಬೇರೆ ಮುಸಲ್ಮಾನರೆಲ್ಲ ಕೆಟ್ಟವರು ಅನ್ನೋ ರೀತಿಯಲ್ಲಿದೆ. ಅದರಿಂದ ನಿಮ್ಮ ನೆರೆಕರೆಯಲ್ಲಿರುವಂಥ ಮುಸಲ್ಮಾನರ ಥರನೇ ಇನ್ನೊಂದು ಊರಿನಲ್ಲಿರುವಂಥ ಮುಸಲ್ಮಾನರು ಅಥವಾ ನೀವು ಇನ್ನೊಂದು ಊರಿನಲ್ಲಿರುವಂಥ ಹಿಂದೂಗಳು ಅಂತ ಇವತ್ತು ಮುಸ್ಲಿಮರು ಗೆಟ್ಟೋಗಳಲ್ಲಿ ಬದುಕುವಂಥ ಸ್ಥಿತಿ ಇದೆ. ನಾನು ಬಾಲ್ಯವನ್ನು ಕಳೆದಂಥ ಕುಲಾಯಿ ಗ್ರಾಮದಲ್ಲಿ ಆವಾಗ ಒಟ್ಟು ಮನೆಗಳ ಸಂಖ್ಯೆ 500 ಇದ್ದಾಗ 120 ಬ್ಯಾರಿಗಳ ಮನೆ ಇತ್ತು. ಇವತ್ತು ಕುಲಾಯಿಯಲ್ಲಿ ಜನಸಂಖ್ಯೆ ಮನೆಗಳು 500 ಇದ್ದದ್ದು 3000 ಆಗಿದೆ. ಮುಸ್ಲಿಮರ ಮನೆಗಳು 120 ಇದ್ದದ್ದು 50ಕ್ಕೆ ಇಳಿದಿದೆ. ಯಾಕೆಂದರೆ ಮುಸ್ಲಿಮರು ಕಡಿಮೆ ಇದ್ದ ಪ್ರದೇಶದಲ್ಲಿ 98ರ ಗಲಭೆ ನಂತರ ಊರು ಬಿಟ್ಟು ಹೋಗಿ ಕಾಟಿಬಳ್ಳ, ಕೃಷ್ಣಾಪುರ ಒಂದೇ ಕಡೆ ಗೆಟ್ಟೋಗಳಲ್ಲಿ ಬದುಕುವಂಥ ಸ್ಥಿತಿ ಇದೆ. ಮಂಗಳೂರಿನ ಫ್ಲಾಟ್ಗಳಿಗೆ ಹೋಗಿ, ಮುಸ್ಲಿಮರ ಫ್ಲಾಟ್ಗಳೇ ಸಪ್ರೇಟ್. ಮುಸ್ಲಿಮರು ಇರುವಂಥ ಫ್ಲಾಟ್ಗಳಲ್ಲಿ ಹಿಂದೂಗಳಿರೋದಿಲ್ಲ, ಹಿಂದೂಗಳಿರುವಂಥ ಫ್ಲಾಟ್ಗಳಲ್ಲಿ ಮುಸಲ್ಮಾನರು ಇರೋದಿಲ್ಲ ಅನ್ನುವಂಥ ಸ್ಥಿತಿ ಇದೆ. ಇದರಿಂದಾಗಿ ಇವುಗಳನ್ನು ನಾವು ಸರಿಪಡಿಸಲಿಕ್ಕೆ ಭಾಳಷ್ಟು ಕೆಲಸಗಳು ನಡೆಸಬೇಕಾಗಿದೆ. ಅದು ಬಹುಶಃ ಜನ್ರೇಷನ್ನಿಂದ ಜನ್ರೇಷನ್ವರೆಗೆ ನಡಿಬೇಕಾಗಿದೆ. ಅದರ ಜೊತೆಯಲ್ಲಿ ನನಗೆ ಭಾಳ ಒಂದು ವಿಷಾದ ಇದೆ. ಕೊನೆಯ ಮಾತು, ಈ 98ರ ಗಲಾಟೆ ಅಂತ ಹೇಳಿದ್ರು. ನಾವು ಹೈಸ್ಕೂಲಲ್ಲಿ 90ಕ್ಕೇನೋ ಹೈಸ್ಕೂಲ್ನಿಂದ, ವಿದ್ಯಾದಾಯನಿ ಹೈಸ್ಕೂಲ್ನಿಂದ ಹೊರಗಡೆ ಬಂದು ಅಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ಮುಂಚೂರು ಸತೀಶ, ಅವನು ಅಶೋಕ್ ಭಟ್ಟ ಎಲ್ಲ ನನ್ನ ಭಾಳ ಆತ್ಮೀಯ ಪ್ರಾಣ ಸ್ನೇಹಿತರು. ಒಟ್ಟಿಗೆ ಇದ್ವಿ ನಾವು. ಅವರನ್ನು ಯಾರಾದರೂ ಮೈ ಮುಟ್ಲಿಕ್ಕೆ ಬಂದರೆ ನಾವು ಹೊಡೆದಾಟಕ್ಕೆ ಹೋಗ್ತಿದ್ವಿ, ನನ್ನನ್ನು ಮೈ ಮುಟ್ಲಿಕ್ಕೆ ಬಂದರೆ ಅವರು ಹೊಡೆದಾಟಕ್ಕೆ ಬರ್ತಿದ್ರು. ಆ ಮುಂಚೂರು ಸತೀಶ ನಾಳೆ ವಿಡಿಯೋದಲ್ಲಿ ಬಂದರೆ ಅವನು ಕೇಳ್ತಾನೆ, ನಾನು ಸುಳ್ಳು ಹೇಳಲಿಕ್ಕಾಗಲ್ಲ ಅಲ್ವಾ. ಅವನನ್ನು ಕಾಲನ್ನು ಬಸ್ಸಲ್ಲಿ ನೇತಾಡ್ಕೊಂಡು ಬರುವಾಗ ಮೈಲಿಗಲ್ಲಿಗೆ ಹೊಡೆದು ಅವನ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಅವನನ್ನು ಮತ್ತೆ ನಮ್ಮ ವಿದ್ಯಾದಾನ ಸ್ಕೂಲ್ ಸ್ಟೆಪ್ಪನ್ನು ನಾನು ಹೊತ್ಕೊಂಡು ಹೋಗಿ ಅವನನ್ನು ಸ್ಕೂಲ್ನ ಮೆಟ್ಟಿಲು ದಾಟಿಸ್ತಾ ಇದ್ದೆ. ಹಂಗಿದ್ವಿ. ಆಮೇಲೆ ಸುರತ್ಕಲ್ಲ 98ರ ಗಲಭೆಯಲ್ಲಿ ನಮ್ಮ ಟೀಮೇ
ನಮ್ಮ ಜೊತೆ ಹೈಸ್ಕೂಲ್ನಲ್ಲಿದ್ದ ಟೀಮೇ ಒಂದು ಕಡೆ ಹಿಂದೂ ಧರ್ಮ ರಕ್ಷಕರು, ಇನ್ನೊಂದು ಕಡೆ ಮುಸ್ಲಿಂ ಧರ್ಮ ರಕ್ಷಕರು ಆಗ್ಬಿಟ್ಟು. ನನ್ನಂತೂ 2-3 ಜನ ಹಬ್ಬೆ ಬಾರಿಗಳ ಥರ ಸೆಕ್ಯುಲರಿಸಮು ಮನುಷ್ಯತ್ವ ಅಂತ ಮಾತಾಡ್ತಾ ಇತ್ತು. ಇದು ನಮ್ಮ ಕರಾವಳಿಯ ಸ್ಥಿತಿ. ಅದರಿಂದಾಗಿ ನಾವು ಮತ್ತೆ ಒಟ್ಟಾಗಿ ಬದುಕುವಂಥ ಸವಾಲಿದೆ. ಒಟ್ಟಿಗೆ ಶಾಲೆಯಲ್ಲಿ ಈಗ ಭಾಳ ಆತಂಕದ ಮಾತುಗಳಿದೆ. ನಾವು ಬೇರೆ ಬೇರೆ ಶಾಲೆಗಳಲ್ಲಿ ಓದ್ತಾ ಇದ್ದೀವಿ, ಒಟ್ಟಿಗೆ ಬೆರಲಿಕ್ಕೆ ಅವಕಾಶ ಇಲ್ಲ, ಅದರಿಂದಾಗಿ ಕೋಮುವಾದ ಬೆಳೀತದೆ ಅಂತ. ಅದರಿಂದಾಗಿಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವೆಲ್ಲ ಒಟ್ಟಿಗೆ ಓದಿದವರೇ ಗಲಾಟೆ ಮಾಡ್ಕೊಂಡಿದ್ದೀವಿ, ಒಟ್ಟಿಗೆ ಓದಿದವರೇ ವಿಭಜನೆಗೊಂದು ಹೊಂದಿದ್ದೀವಿ. ಮತ್ತು ಇದು ಸಾಮೂಹಿಕ ನೆಲೆಯಲ್ಲಿ ನಡಿಬೇಕು. ಈಗ ರಮೇಶ್ ಸರ್ ಅವರು ತುಂಬ ಮಾತನ್ನು ಹೇಳಿದ್ದಾರೆ. ನಮ್ಮ ಸುಧೀರ್ ಮೊರಳ್ಳಿ ಅವರಿದ್ದಾರೆ, MJ ಹೆಗಡೆ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳವರು. ಕಾಲಿಗೆ ಚಕ್ರಗಟ್ಟಿದ ರೀತಿಯಲ್ಲಿ ಸುಧೀರ್ ಮೊರಳ್ಳಿ ಅವರು ಇರ್ಬೋದು, MJ ಹೆಗಡೆ ಅವರು ತಿರುಗಾಡ್ತಾರೆ, ಕೋಮುವಾದದ ವಿರುದ್ಧ ಭಾಷಣಗಳನ್ನು ಮಾಡ್ತಾ ಕೆಲಸ ಮಾಡ್ತಾ. ಆದರೆ ಅದು ಒಂದು ಪಕ್ಷವಾಗಿ ಒಂದು ರಾಜಕೀಯ ಇಟ್ಕೊಂಡು ಆ ರೀತಿ ಕೆಲಸಗಳು ಆಗ್ಲಿಕ್ಕೆ ಸಾಧ್ಯ ಆಗಬೇಕು. ಅದನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕರ್ತವ್ಯ ಅಂತ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸಗಳಾಗಲಿ. ಈ ಪುಸ್ತಕ 2ನೇ ಮುದ್ರಣ ಅಲ್ಲ, ಇದು 10 ಮುದ್ರಣ ಕಂಡರೂ ಕೂಡ ನನಗೆ ಸಮಾಧಾನ ಇಲ್ಲ. ಅಷ್ಟು ಅಗತ್ಯ ಇರುವಂಥ ಪುಸ್ತಕ. ಆ ನಿಟ್ಟಿನಲ್ಲಿ ಪುಸ್ತಕ ಬರೆಯುವವರಿಗೆ RSSನವರು ಬಹಳಷ್ಟು ಬೆಂಬಲ ಕೊಡ್ತಾರೆ. RSSನವರು ಅವರ ಪರವಾದಂಥ ಸುಳ್ಳುಗಳನ್ನ ಬರೆದ ಪುಸ್ತಕಗಳನ್ನು ನಾವು ಈ ಪುಸ್ತಕ ನಮ್ಮ ಏನು ಚಿಂತನೆಗಳು ಮಾನವೀಯತೆಗಳನ್ನು ಉಳಿಸುವಂಥ ಪುಸ್ತಕ ಬರೆದವರಿಗೆ ನಾವು ಬೆಂಬಲ ಮಾಡಬೇಕು. ಈ ಪುಸ್ತಕಗಳನ್ನು ಹೆಚ್ಚು ಜನರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತ ವಿನಂತಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತೀನಿ. ನಮಸ್ಕಾರ.